ಬಂತು 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 ಕಳ್ಳ ಬಂತು ಕಳ್ಳ ಬಂತು ಕಳ್ಳ ಬಂತು. ನಾನ್ ಬಂದು ಈ ಒಂದು ಟ್ಯಾಬ್ ಅಲ್ಲಿ ಎಡಿಟ್ ಮಾಡೋದು, ಹಾಕೊಳ್ಳೋದೇ ಹಾಕೋತೀನಿ. ಇವೆಲ್ಲ ಜೀನ್ಸ್ ಫ್ರೆಂಡ್ಸ್, ಕಡಿಮೆ ಅಂದ್ರೆ ಒಂದು 20 ಜೀನ್ಸ್ ಐತೆ. ಇದ್ರ ಹಿಂದೆನೂ ಜೀನ್ಸ್ ಇಟ್ಟಿದೀವಿ, ಇಲ್ಲೂ ಜೀನ್ಸ್ ಐತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಒಂದು ಡೈಲಿ ರೂಟೀನ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಈ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಲಿಟ್ರಲಿ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ನೀವು ನೋಡ್ಬೋದು ನನ್ನ ರೂಮಲ್ಲ ಅಕ್ಕ ರೂಮು. ಸೊ ಯಾವ ತರ ಇದ್ರಲ್ಲಿದೆ ಅಂತ, ಎಷ್ಟೊಂದು ಬಟ್ಟೆ ಬೆಡ್ಶೀಟು ಇಲ್ಲಿ ನೋಡಿ ಹೇಗಿದೆ. ಅಂಡ್ ಒಂದು ನಿಮಿಷ ಇರಿ. ಸೊ ಇಲ್ಲಿ ನಂದು ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಹಾಯ್ ನಂದು, ಹೇಗಿತ್ತು ಧರ್ಮಸ್ಥಳ ಟ್ರಿಪ್ಪು? ಧರ್ಮಸ್ಥಳ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಲೈಕ್ ಹಾಫ್ ಅನ್ ಅವರ್ ಒಳಗಡೆ ನಮ್ಗೆ ದರ್ಶನ ಆಯ್ತು. ಈ ಕಡೆ ರಶ್ ಅನ್ಸ್ಲಿಲ್ಲ, ಈ ಕಡೆ ಖಾಲಿನೂ ಅನ್ಸ್ಲಿಲ್ಲ. ಒಂಥರ ಮಧ್ಯದಲ್ಲಿ ಚೆನ್ನಾಗಿತ್ತು. ಬೇಗ ಬೇಗ ದರ್ಶನ ಎಲ್ಲ ಬೇಗ ಬೇಗ ಆಗುತ್ತೆ. ಹಾಫ್ ಅನ್ ಅವರ್ ಏನ್ ಸ್ಪೆಷಲ್ ಟಿಕೆಟ್ ತಗೊಳ್ಳೋದೇನು ಅವಶ್ಯಕತೆನೇ ಇಲ್ಲ. ಚೆನ್ನಾಗಿತ್ತು. ಆದರೆ ತುಂಬಾ ಶೆಕೆ, ಎಕ್ಸ್ಟ್ರೀಮ್ ಶೆಕೆ. ಹಾಯ್ ಮಮ್ಮಿ, ಏನ್ ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ಟ್ರಿಪ್ ಹೇಗಿತ್ತು? ಚೆನ್ನಾಗಿತ್ತು. ಹೋಗಿ ಬಂದು ತುಂಬಾ ಚೆನ್ನಾಗಾಯ್ತು. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಪ್ಲಾನ್, ಮಮ್ಮಿ ಬರ್ತೀಯಾ ಡ್ಯಾಡಿ ಬರ್ತೀಯಾ ಬರ್ತೀವಿ ಅಷ್ಟೇ. ಹೋದು ಬಂದು ತುಂಬಾ ಚೆನ್ನಾಗಾಯ್ತು. ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವಸ್ಥಾನ ತೊಳ್ಕೊಂಡು ಪೂಜೆ ಮಾಡಿ. ಧರ್ಮ ರಶ್ ಇತ್ತಾ? ಹೇಗಿತ್ತು? ಇವತ್ತು ರಶ್ ಇರ್ತದಲ್ಲಿ. ಇವತ್ತು ಆಕ್ಚುಲಿ ಜಾತ್ರೆ ಏನೋ ಹಾಕ್ತಾರೆ, ಜಾತ್ರೆ ಒಂದು ವಾರ ಅಂತೆ. ರಶ್ ಏನಿರ್ಲಿಲ್ಲ, ಆರಾಮಾಗಿ ಬೇಗ ಬೇಗ ಆಯ್ತು. ಅಂದ್ರೆ ನಾವು ದರ್ಶನಕ್ಕೆ ಹೋಗಿದ್ದೆ ನೈಟು, ಬೆಳಗ್ಗೆ ಬಿಟ್ಟು ಮಾಡಿದ್ದೆ ನೈಟ್ ದರ್ಶನ. ಸೊ ಆಯ್ತು. ಸೊ ಮಮ್ಮಿಗೆ ಇವಾಗ ಹೆಲ್ಪ್ ಮಾಡಬೇಕು. ನಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ಫಸ್ಟ್ ನಮ್ಮ ರೂಮ ಒಂದು ಇದು ತೋರಿಸ್ತೀನಿ ವ್ಯೂ. ಏನು ತಿನ್ನಿಸ್ತಾ ಇದ್ದೀರಾ ರೀ? ಏನು ತಿನ್ನಿಸ್ತಾ ಇದ್ದೀರಾ? ಲಡ್ಡು ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ಎಲ್ಲರೂ ನಿನ್ ಕೇಳ್ತಾರೆ. ಹಾಯ್ ಮಾಡು ಮಗನೇ, ನಮಸ್ತೆ ಮಾಡಿ. ನಮಸ್ತೆ ಮಾಡ ಬಂಗಾರು, ಮಾಡಮ್ಮ. ಮಾಡ್ಬೇಡ ಹೋಗು. ಎಸ್. ಅಂಡ್ ಇದು ಬಂದು ನಮ್ಮ ಕಿಚನ್. ಹಿಂಗಾಗಿದೆ ನೋಡಿ. ಇದು ಬಂದು ಇನ್ನೊಂದು ರೂಮು. ಸೊ ನೀವು ಅನ್ಕೋತೀರಾ ಯಾಕೆ ಇಷ್ಟೊಂದು ವೆಸ್ ಆಗಿದೆ ಅಂತ. ನಿಜ ನಾವು ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಾ ಅಥವಾ ಟ್ರಿಪ್ಪಿಗೆ ಒಂದು 10 ದಿವಸ ಟ್ರಿಪ್ ಹೋಗಿ ಬಂದ್ವಾ ಥರ ಅನಿಸ್ತಾ ಇದೆ. ಬಿಕಾಸ್ ಮನೆಯೆಲ್ಲ ಫುಲ್ ಬರೀ ಬಟ್ಟೆಗಳೇ. ಬಟ್ಟೆ ಇಲ್ಲ ಅಂತೀನಿ, ಆದ್ರೂ ಅಷ್ಟು ಬಟ್ಟೆಗಳು ಚಲಾಡ್ತವೆ. ನಿಮಿಷ, ಇಷ್ಟು ಬಟ್ಟೆ ಇದ್ದಾವೆ. ಆ್ಯಂಡ್ ಈ ಕಡೆ ಬಂದು ಇವೆಲ್ಲ ನಮ್ಮ ಹೊಸ ಬಟ್ಟೆ ಇದ್ದಾರ. ಹೊಸ ಬಟ್ಟೆ ಅಂದರೆ ಎತ್ನಿಕ್ ಬಟ್ಟೆ ಏನಂತೀವಲ್ಲ ಅದು. ಆದರೂ ಹಾಕೊಳ್ಳೋದೇ ಹಾಕೋತೀನಿ. ಇವೆಲ್ಲ ಜೀನ್ಸು ಫ್ರೆಂಡ್ಸ್, ಕಡಿಮೆ ಅಂದ್ರೆ ಒಂದು 20 ಜೀನ್ಸ್ ಐತೆ. ಇದ್ರ ಹಿಂದೆನೂ ಜೀನ್ಸ್ ಇಟ್ಟಿದ್ದೀವಿ, ಇಲ್ಲೂ ಜೀನ್ಸ್ ಐತೆ. ಇದು ನಮ್ಮ ಲಡ್ಡುಮ್ಮ ಬಟ್ಟೆ ಹಿಂಗಾಗೈತೆ. ಲಡ್ಡು ಹಾಯ್ ಮಗ್ನೆ, ಹಾಯ್ ಹೇಳಮ್ಮ. ನಮಸ್ತೆ ಮಾಡಿ. ನಮಸ್ತೆ. ಏನಾದ್ರೂ ಒಂದು ಮಾಡೋ ಹೋಗ್ಲಿ. ಲಡ್ಡು ಬಾಯ್. ಲಡ್ಡು ಲಡ್ಡು ಡಾಗಿ ಏನ್ ಹೇಳುತ್ತೆ ಮಗ್ನೆ? ಬಾವು ಹೇಳುತ್ತಾ? ಲಡ್ಡು ಡಾಗಿ ಏನ್ ಹೇಳುತ್ತೆ ಮತ್ತೆ ಹೇಳಿ ಇನ್ನೊಂದ್ಸತಿ. ಲಡ್ಡು ಇಲ್ಲಿ ಡಾಗಿ, ಇಲ್ಲಿ ರೂಬಿ ನೋಡ ಹಿಂಗ ಆಟ ಆಡ್ತಾವ್ ನೋಡಿ. ಏ ಬಂತು 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 ಕಳ್ಳ ಬಂತು ಕಳ್ಳ ಬಂತು ಕಳ್ಳ ಬಂತು ಕಳ್ಳ ಬಂತು ಕಳ್ಳ ಬಂತು ಕಳ್ಳ ಬಂತು. ಅವಶ್ಯಕತೆ ಮತ್ತೆ ಡಾಗಿ ಏನ್ ಹೇಳ್ತೇನಮ್ಮ? ಬಂತು 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 ಬಂತು. ಡಾಗಿ ಏನ್ ಹೇಳುತ್ತೆ ಹೇಳು ಬಂಗಾರಿ? ಏಯ್ ಡಾಗಿ ಏನಂತೆ? ಕೃಷ್ಣ ಕನ್ನಯ್ಯ, ಕೃಷ್ಣ ಕನ್ನಯ್ಯ ತಿನ್ನೋದು ಚಯ್ಯ. ನೀನು ನಾಟಕ ಮಾಡೋದು ಬಿಡು ನಂದು. ನೀನು ಒಬ್ಳಿಗೆ ಏನು ಚಳಿ ಆಗ್ತಾ ಇಲ್ಲ, ನಮಗೂ ಚಳಿ ಆಗ್ತೈತೆ. ಬಾಯಿ ಮುಚ್ಕೊಂಡು ಬಟ್ಟೆ ಮಡ್ಚಿರೋ ಬಟ್ಟೆನ ಇಡು ನಂದು ಅಲ್ಲಿ. ಅಂದ್ರೆ ನಾನು ಐ ಸ್ವೇರ್ ನಾನು ಏನು ಮಾಡಲ್ಲ. ನಾನು ನಿಜವಾಗ ಏನು ಹೆಂಗೋ ಏನೋ ನೀನು ಬಂದ ಬಾಗ್ತೀಯ, ಸುಮ್ಮನೆ ಬಂದು ಮಾಡು. ಆಯ್ತು ಸುಮ್ಮನೆ ಬಾ ನಂದು. ನಾನು ನಿಜವಾಗ್ಲೂ ಲಡ್ಡು ಕಿಚಡಿ ಎಲ್ಲ ಮಾಡಬೇಕು, ಸುಮ್ಮನೆ ಬಂದ್ಬಿಡು. ಅವ್ರಲ್ಲಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋತಾವಳು ನೋಡಿ. ಫ್ರೆಂಡ್ಸ್ ನೋಡಿ ಎಷ್ಟೊಂದು ಬಟ್ಟೆ ಐತೆ. ಮಮ್ಮಿ ಎಷ್ಟು ದಿವಸದ ಬಟ್ಟೆ ಅಮ್ಮ ಇವೆಲ್ಲ? 4 ದಿವಸದ ಬಟ್ಟೆ ಇಷ್ಟು ಅಂತಾರೆ. ಅಂದ್ರೆ ಧರ್ಮಸ್ಥಳ ಹೋಗಿ ಬಂದ್ವಲ್ಲ ಅವತ್ತಿಂದ ಅದು ಒಗ್ದಿ ಮಡ್ಚೈತೆ. ಇದು ಮತ್ತೆ ನೆಕ್ಸ್ಟ್ ಟ್ರಿಪ್ಪಾ? ಅರ್ಧ ವಾಷಿಂಗ್ ಮಷಿನ್ ಬಟ್ಟೆ, ಅರ್ಧ ಕೈಲಿ ಒಗೆಯೋ ಬಟ್ಟೆ. 1 2 3 4 5 ದಿವಸಕ್ಕೆ ಎಷ್ಟು ಸೀರೆ ಚೇಂಜ್ ಮಾಡ್ತೀಯ ನೀನು?
ನಂದು ಸೊ ಫ್ರೆಂಡ್ಸ್, ಇದು ಬಂದೆಲ್ಲ ಆಲ್ಮೋಸ್ಟ್ ಒಂದು ವಾರದ ವ್ಲಾಗ್ ಒಂದರಲ್ಲೇ ಹಾಕ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರು ಬೈಕೋಬೇಡಿ, ಬಿಕಾಸ್ ನಾನು ಸುಮಾರು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಬಟ್ ವ್ಲಾಗ್ ಹಾಕಿದೆ, ಬಟ್ ಕಂಟಿನ್ಯೂಸ್ ಆಗಿ ಹಾಕಿಲ್ಲ, ಅದಕ್ಕೋಸ್ಕರನೇ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಮಾಮ ಹಾಗೂ ನಮ್ಮ ಅಕ್ಕ ಹಾಗೂ ಅವ್ರ ಮಕ್ಕಳು ಬಂದಿದ್ದರು. ಸೊ ಸುಮ್ಮನೆ ಸಡನ್ ಪ್ಲಾನ್ ಆಗಿತ್ತು, ಬಿಕಾಸ್ ಅವ್ರಿಗೆ ಒಂದು ಕಡೆ ಫಂಕ್ಷನ್ಗೆ ಹೋಗಬೇಕಿತ್ತಲ್ವ. ಸರಿ ಆಯಿತು, ಹಂಗೆ ಇಲ್ಲಿ ಮನೆಗೂ ಬಂದು ಹೋಗೋಣ ಅಂದ್ಕೊಂಡು ಬಂದಿದ್ರು ಫ್ರೆಂಡ್ಸ್, ಅಷ್ಟೇ. ಆ್ಯಂಡ್ ಈ ಸಿಂಬಾ ನನ್ನ ಮಗ ನನ್ನ ಕಣ್ಮಣಿದ್ದಾನೆ ಫ್ರೆಂಡ್ಸ್, ಅವ್ರು ತುಂಬ ಹೆವಿ ಟಾರ್ಚರ್ ಕೊಡ್ತಾರೆ ನನಗೆ. ಬಿಕಾಸ್ ಹೆಂಗೆ ಗೊತ್ತಾ, ನಾನು ವ್ಲಾಗ್ ಮಾಡಬೇಕಾದ್ರೆ ಅವ್ರು ಕರೆಕ್ಟಾಗಿ ಚಡ್ಡಿನೇ ಹಾಕಲ್ಲ. ಆ್ಯಂಡ್ ನಾನು ಚಡ್ಡಿ ಹೋಗಿ ಅವ್ನಿಗೆ ಹಾಕುವ ಅಷ್ಟರಲ್ಲಿ ಆ ಮೂಮೆಂಟೇ ಹೊಟ್ಟೋಗ್ಬಿಡುತ್ತೆ, ಅದಕ್ಕೆ ಈ ಥರ ಬ್ಲರ್ ಮಾಡಬೇಕಾಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಪಾಪ ಅವ್ನಿಗೆ ಅವತ್ತು ತುಂಬ ರ್ಯಾಷಸ್ ಕೂಡ ಆಗಿತ್ತು, ಅದಕ್ಕೋಸ್ಕರ ಅಕ್ಕ ಅವ್ನಿಗೆ ಡೈಪರ್ ಫ್ರೀ ಮಡಗಿದ್ದು. ಆ್ಯಂಡ್ ಇವಾಗ ಮುಂದೆ ನೋಡ್ಬೋದು, ನಮ್ಮಮ್ಮ ಹಳೆ ಸಾಮಾನು ಲೈಕ್ ಹಳೆ ಪಾತ್ರೆ, ಹಳೆ ಕಬ್ಬಣ ಎಲ್ಲ ಮಾರ್ತಾಯಿದ್ರು. ಸೊ ಅದಕ್ಕೆ ಎಷ್ಟು ಗೊತ್ತು ಅವ್ರು ಕೊಟ್ಟಿದ್ದು, ಒಂದಷ್ಟು ಸಾಮಾನಿಗೆ ಬರೀ 400 ರೂಪಾಯಿ ಕೊಟ್ಟಿದ್ದು ಫ್ರೆಂಡ್ಸ್. ನಾನು ನಿಮಗೆ ತೋರಿಸಿ ನೋಡಿ ಏನೆಲ್ಲ ಮಾರಿದ್ರು ಅಂತ. ಸರ್ ಒಳಗೆ ಬರ್ತೀರಾ, ಮಮ್ಮಿ ಕರೀತಾವ್ರೆ. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಇರೋ ಹಳೆ ಸಾಮಾನು ಅಮ್ಮ ಕೊಡ್ತಾ ಇದ್ದಾರೆ. ಬಟ್ಟೆ ಮರ್ಚೋದು ತೊಳೆದೈತೆ, ಇವತ್ತು ಮರ್ಚಿಡ್ತೀವಿ. ಗಟ್ಟು ಬಾಯ್ರಿ. ಅಲ್ಲಿ ಗಲೀಜಾಗ್ಬಿಟ್ಟಿದೆ, ಆಚೆ ನೀರೈತೆ, ಅದಕ್ಕೆ ಬೇಡ ಅಂತ ಇಲ್ಲೇ ಇದು ಮಾಡ್ಬಿಡಿ ಅಂತ. ಅಲ್ಯೂಮಿನಿಯಂ ಪಾತ್ರೆ ಯಾವ್ದು? ಏನಮ್ಮ ನಾನು ಕರ್ಕೊಂಡು ಹೋಗ್ತೈತೆ, ಅದೇ ಗಲೀಜಾಗುತ್ತೆ ವರ್ಷರು. ಈ ಥರ ತುಂಬ ಹಳೇ ಪಾತ್ರೆ ಆಗಿರುತ್ತಲ್ಲ ಫ್ರೆಂಡ್ಸ್, ಈ ಥರ ಜಾಸ್ತಿ ಯೂಸ್ ಮಾಡಬಾರ್ದು, ಬಿಕಾಸ್ ಅದು ಹೆಲ್ದಿನೂ ಅಲ್ಲ. ಆ್ಯಂಡ್ ಮೂರವಲ್ಲ ಮನೇಲಿ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ, ನೆಗೆಟಿವ್ ವೈಬ್ಸ್ ಇರುತ್ತೆ ಈ ಥರ ಡಂಗೊಂ ಪಾತ್ರೆ ಯೂಸ್ ಮಾಡೋದು ಎಲ್ಲ. ಸೊ ನಮ್ಮಮ್ಮ ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಈ ಥರ ಹಳೇ ಪಾತ್ರೆ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ, ಫುಲ್ ಒಂಥರ ಡಿಕ್ಲಟರ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ನಿಜ ಇವೆಲ್ಲ ನೋಡ್ಬಿಟ್ಟು ಅಂದರೆ ಪಾತ್ರೆ ಮಾರೋದು ತಗೊಳ್ಳೋದಿಲ್ಲ, ನಾವು ಚಿಕ್ಕವ್ರು ಇರಬೇಕಾದ್ರೆ ಇವೆಲ್ಲ ನೋಡೋಕೆ ಸಿಗ್ತಾಯಿತ್ತು. ಈಗಿನ ಟೈಮಲ್ಲೆಲ್ಲ ತುಂಬಾ ಕಡಿಮೆ. ಬಟ್ ಏನಪ್ಪ ಅಂದರೆ ಒಂಥರ ಲೈಕ್ ಓಲ್ಡ್ ಸ್ಕೂಲ್ ಡೇಸ್ ನೆನಪಾಯಿತು ಅಂತ ಹೇಳಲ್ವಾ, ಸೊ ಆ ಥರ. ಆ್ಯಂಡ್ ಏನು ಗೊತ್ತಾ, ಇಷ್ಟೆಲ್ಲ ಪಾತ್ರೆ ಮಾರಿ ನಮ್ಮ ಅಮ್ಮಗೆ 400 ರೂಪಾಯಿ ಸಿಕ್ತು. ಅವರಂತೂ ಫುಲ್ ಖುಷಿ ಆಗಿಬಿಟ್ರು, ಒಂಥರ ಲಾಟ್ರಿ ಹೊಡೆದಂಗೆ. ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್ ಇಲ್ಲಿ ನೋಡ್ಬೋದು ಏನಿದೆ ಅಂತ. ಸೊ ಇಲ್ಲಿ ಬಂದು ನನ್ನ ಫೇವ್ರೆಟ್ ಕಿಚನ್ ಐಟಮ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಪಾಸ್ ಕೊಟ್ಟೆ, ಎಂತ ಕೊಟ್ಟೆ ಗೊತ್ತಾ, ನನ್ನ ಫೇವ್ರೆಟ್ ಅಂದ ತಕ್ಷಣ ನೀವು ಕಾಮೆಂಟ್ ಮಾಡ್ತೀರಾ ಅಡುಗೆ ಮಾಡಲ್ಲ ಬಟ್ ಪಾತ್ರೆ ಸಾಮಾನು ಫೇವ್ರೆಟ್ ಅಂತೀರಾ ಅಂತ. ಸೊ ಅಡುಗೆ ಮಾಡಲ್ಲ ಅಂತೆಲ್ಲ ಮಾಡ್ತೀನಿ, ಬಟ್ ಕಡಿಮೆ ಮಾಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್, ನಾನು ಆಕ್ಚುಲಿ ನನ್ನ ಮನೆ ಅಂತ ಅಂದ್ರೆ ನಮ್ಮ ಹಸ್ಬೆಂಡ್ ಮನೆ ಏನಿದೆಯಲ್ಲ, ಸೊ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಒಂದು ಮೇಕ್ ಓವರ್ ಮಾಡಬೇಕು. ಕಿಚನ್ ಆಗಲಿ ಫುಲ್ ಕಂಪ್ಲೀಟ್ ಆಗಿ ಒಂದು ಮೇಕ್ ಓವರ್ ಮಾಡೋಣ, ಫುಲ್ ಒಂಥರ ಡಿಫ್ರೆಂಟ್ ಆಗಿ ಸ್ವಲ್ಪ ಸೆಟಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದೊಂದಾಗಿ ಎಲ್ಲ ಪರ್ಚೇಸ್ ಮಾಡ್ತಾ ಇದೀನಿ. ಸೊ ಫಸ್ಟ್ ಬರೋದೇ ಕಿಚನ್ ಐಟಮ್ಸ್. ಅಂಡ್ ಕಿಚನ್ ಐಟಮ್ಸ್ ಇದೆಯಲ್ಲ, ನಾನು ಶಾಪಿಂಗ್ ಮಾಡಿದ್ದು ದ ಇಂಡಸ್ ವ್ಯಾಲಿಯಿಂದ ಫ್ರೆಂಡ್ಸ್. ಸೊ ನೋಡ್ಬೋದು, ಇಂಡಸ್ ವ್ಯಾಲಿಯಿಂದ ನಾನು ಪ್ರೀವಿಯಸ್ ಟೈಮಲ್ಲಿ ಶಾಪಿಂಗ್ ಮಾಡಿದ್ದೆ. ಈ ತರ ಕಡಾಯಿ ಆಗಿರ್ಲಿ, ಪ್ಯಾನ್ ಆಗಿರ್ಲಿ, ಮತ್ತೆ ಪಾಟ್ ತರ ಬರುತ್ತಲ್ಲ, ಅವೆಲ್ಲ ಶಾಪಿಂಗ್ ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಅಂದ್ರೆ ಅದು ಬ್ಲೂ ಕಲರ್ ಕೋಟ್ ಎಲ್ಲ ಇತ್ತು ಈ ತರ. ಸೊ ತುಂಬಾ ಚೆನ್ನಾಗಿತ್ತು. ಈ ಸತಿ ನಾನು ಏನ್ ಶಾಪಿಂಗ್ ಮಾಡಿದ್ರೆ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಇದು ಫ್ರೆಂಡ್ಸ್, ನಿಜವಾಗಿ ನೋಡಕ್ಕೆ ಎಷ್ಟು ಚಂದ ಇದೆ ಗೊತ್ತಾ. ಇದನ್ನ ಅಡುಗೆ ಮಾಡಕ್ಕೆ ತಗೊಂಡಿದೀನಿ, ಬಟ್ ಇದನ್ನ ನೋಡಿದ್ರೆ ಅಯ್ಯೋ ಅಡುಗೆ ಮಾಡ್ಬೇಕಾ, ಒಳ್ಳೆ ಶೋಕೇಸ್ ಅಲ್ಲಿ ಇಡಬೇಕು ಅಂತ ಅನ್ಸುತ್ತೆ. ನೋಡಕ್ಕೆ ಅಷ್ಟು ಚಂದವಾಗಿದೆ ನೋಡಿ, ಚೆನ್ನಾಗಿಲ್ವಾ ರೀ, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಪಾಟ್ ಅಂತ ಹೇಳ್ಬೋದು, ಅಥವಾ ಹಂಡಿ ಅಂತ ಹೇಳ್ತಾರಲ್ಲ ಅದನ್ನ ಕೂಡ ಇದನ್ನ ಹೇಳ್ಬೋದು. ಸೊ ತುಂಬಾನೇ ಕ್ಯೂಟ್ ಆಗಿದೆ. ಅಂಡ್ ಇದಕ್ಕೆ ಅಂತಾನೆ ಒಂದು ಗ್ಲಾಸ್ ಲಿಡ್ ನ ಸಹ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಮಾತ್ರ ಆಸಮ್, ಅದ್ರಲ್ಲಿ ಏನು ಹೇಳಂಗೇ ಇಲ್ಲ. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ. ನಾವು ಇದ್ರಲ್ಲಿ ಮಾಮೂಲಿ ಈ ತರ ರೈಸ್ ಪಲಾವ್ ಆಗ್ಲಿ ಅಥವಾ ಬಿರಿಯಾನಿ ಆಗ್ಲಿ ಈ ತರ ಏನಾದ್ರೂ ಮಾಡ್ಬೋದು, ಅಥವಾ ಸಾಂಬಾರ್ ಕೂಡ ಏನ್ ಬೇಕಾದ್ರೂ ಮಾಡ್ಬೋದು. ಅಂಡ್ ತುಂಬಾನೇ ಒಳಗೆಲ್ಲ ತುಂಬಾನೇ ಡೀಪ್ ಇದೆ, ಈ ತರ ಚಿಕ್ಕದ ಹತ್ರ ಅನ್ಸಲ್ಲ. ಮೇ ಬಿ ನಿಮ್ಗೆ ಕ್ಯಾಮ್ರಾದಲ್ಲಿ ಅನ್ಸ್ಬೋದು, ಬಟ್ ಒಳಗೆ ನೋಡಿ ಎಷ್ಟು ಚಂದವಾಗಿ ಈ ತರ ಡೀಪ್ ಇದೆ ಅಲ್ವಾ. ಇದು ಬಂದು ಫ್ರೆಂಡ್ಸ್ 4 ಲೀಟರ್ದು 4 ಲೀಟರ್ ಹಂಡಿ ಅಥವಾ ಪಾಟ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಒಂದು 4-5 ಜನ ಆರಾಮಾಗಿ ಊಟ ಮಾಡೋಕ್ಕಾಗಲ್ವರಿ. ಸೊ ಆರಾಮಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಅಂಡ್ ಕ್ವಾಲಿಟಿ ವೈಸ್ ಹೇಳ್ಬೇಕು ಅಂತಂದ್ರೆ ನಂಬರ್ 1 ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಇಂಡಸ್ ವ್ಯಾಲಿ ಪ್ರಾಡಕ್ಟ್ ಅಲ್ಲ, ಸ್ಪೆಷಲಿ ಅಂದ್ರೆ ನಾನು ಏನ್ ಪರ್ಚೇಸ್ ಮಾಡಿದೀನಿ. ಸೊ ಇದನ್ನ ಬಂದು ನಾವು ನಾರ್ಮಲ್ ಈ ತರ ಗ್ಯಾಸ್ ಸ್ಟವ್ ಮೇಲೆ ಯೂಸ್ ಮಾಡ್ಬೋದು, ಹಾಗೂ ಇಂಡಕ್ಷನ್ ಅಲ್ಲೂ ಯೂಸ್ ಮಾಡ್ಬೋದು. ಒಂಥರ 2 in 1 ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಆದಷ್ಟು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ, ಬಿಕಾಸ್ ಅದು ಒಂಥರ ಹೆಲ್ದಿ ವೇ ಅಂತಾನೆ ಹೇಳ್ಬೋದು. ಅಂಡ್ ನೋಡಿ, ಇದು ಲಿಡ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ.
ಒಂಥರ ಗ್ರಿಪ್ ಆಗಿರಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ ಈ ತರ ಕೈ ಸುಟ್ಟೋಗೋ, ಅಡಿಗೆ ಮಾಡ್ತಾ ಕೈ ಸುಟ್ಟೋಗೋ ಚಾನ್ಸಸ್ ಎಲ್ಲ ಇರುತ್ತೆ, ಅಥವಾ ಗ್ರಿಪ್ ಕರೆಕ್ಟ್ ಆಗಿರಲ್ಲ. ಬಟ್ ಇದು ಆತರ ಏನೂ ಇಲ್ಲ, ತುಂಬಾ ಚೆನ್ನಾಗಿ ಗ್ರಿಪ್ ಇದೆ, ತುಂಬಾನೇ ಸ್ಟರ್ಡಿ ಆಗಿದೆ ಅಂತಾನೆ ಹೇಳ್ಬೋದು. ನೋಡಿ ಚೆನ್ನಾಗಿದೆಯಲ್ಲ, ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಬಂದು ಒಂದು ಪಾಟ್ ಅಥವಾ ಹಂಡಿ. ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದೊಂದು ಫ್ರೈ ಪ್ಯಾನ್ ನ ತಗೊಂಡಿದ್ದೀನಿ. ಇದು ಕೂಡ ತುಂಬಾನೇ ಕ್ಯೂಟ್ ಆಗಿದೆ. ಅದಕ್ಕೋಸ್ಕರ ಒಂದು ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ. ಬೇಸಿಕಲಿ ಇದನ್ನ ಎಲ್ಲದಕ್ಕೂ ಯೂಸ್ ಮಾಡಬಹುದು, ಇದಕ್ಕೂ ಯೂಸ್ ಮಾಡಬಹುದು, ಇದಕ್ಕೂ ಯೂಸ್ ಮಾಡಬಹುದು, ಬೇರೊಂದಕ್ಕೂ ಯೂಸ್ ಮಾಡಬಹುದು. ಸೊ ಈ ಒಂದು ಫ್ರೈ ಪ್ಯಾನ್ ನೋಡಬಹುದು, ಗ್ರಿಪ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾನೇ ಸ್ಟರ್ಡಿ ಆಗಿದೆ. ಹಾಗೂ ಇದು ಸ್ವಲ್ಪ ಉದ್ದ ಕೊಟ್ಟಿದ್ದಾರೆ, ಸರಿನಾ? ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ತರ ಬೇರೆ ತರ ಕೊಡ್ತಾರೆ, ಬಟ್ ಇದು ಉದ್ದ ಕೊಟ್ಟಿದ್ದಾರೆ. ನಮ್ ಕೈ ಸುಟ್ಟೋಗೋ ಚಾನ್ಸಸ್ ತರ ಏನು ಇರಲ್ಲ. ಅಂಡ್ ಇದು ಸಹ ಸ್ಟೇನ್ಲೆಸ್ ಸ್ಟೀಲ್. ನಾವು ನಾರ್ಮಲ್ ಗ್ಯಾಸ್ ಈ ತರ ಗ್ಯಾಸ್ ಸ್ಟವ್ ಇದೆಯಲ್ಲ ಅದು ಕೂಡ ಯೂಸ್ ಮಾಡ್ಕೋಬಹುದು, ಹಾಗೂ ಇಂಡಕ್ಷನ್ ನಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಇದು ಮಾಮೂಲಿ ನಾವು ಏನಾದ್ರು ಫ್ರೈ ಮಾಡ್ಬೇಕಾದ್ರೆ ಇದ್ರ ಒಗ್ಗರಣೆ ಕೊಡಗೆ ಫ್ರೈ ಮಾಡ್ಕೋತೀವಲ್ಲ, ಸೊ ಅವೆಲ್ಲ ಆರಾಮಾಗಿ ಮಾಡ್ಕೋಬಹುದು. ಈರುಳ್ಳಿ ಫ್ರೈ ಆಗಿರ್ಲಿ ಅಥವಾ ಪಲ್ಯಗಳಾಗಿರ್ಲಿ ಆ ತರ ಎಲ್ಲ ಆರಾಮಾಗಿ ಮಾಡ್ಕೋಬಹುದು. ಸೊ ಇದು ಬಂದು ಫ್ರೆಂಡ್ಸ್ ಬರೋದು 22 ಸೆಂಟಿಮೀಟರ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ಕೂಡ ಒಂದು ಆರಾಮಾಗಿ ಒಂದು 2-3 ಜನಕ್ಕೆ ಆರಾಮಾಗಿ ಆಗುತ್ತೆ. ಚೆನ್ನಾಗಿದ್ಯಾ? ಅಂಡ್ ಫ್ರೆಂಡ್ಸ್ ನೀವೇನಾದ್ರೂ ಇದನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಲಿಂಕ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಫ್ರೆಂಡ್ಸ್ ನೀವು ನನ್ನ ಕೂಪನ್ ಕೋಡ್ LACHU12 ಅಂತ ಯೂಸ್ ಮಾಡಿದ್ರೆ ನಿಮಗೆ 12% ಆಫ್ ಕೂಡ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಒಂದು ಇಂಡಸ್ ವ್ಯಾಲಿ ಅವರ ಕಿಚನ್ ಪ್ರಾಡಕ್ಟ್ಸ್ ಬಂದು ಇಂಡಿಯಾಸ್ ಫಸ್ಟ್ ಹೆಲ್ದಿ ಕಿಚನ್ ವೇರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಬೆನಿಫಿಟ್ಸ್ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಬಂದು ತುಂಬಾನೇ ಈಸಿ ಟು ಕ್ಲೀನ್, ಫಾಸ್ಟ್ ಅಂಡ್ ಈವನ್ ಹಿಟ್ಟಿಂಗ್ ಮಾಡುತ್ತೆ. ಹಾಗೂ ಇದ್ರದ್ದು ಗ್ರಿಪ್ ಎಲ್ಲ ಏನಿದೆ ತುಂಬಾನೇ ಗಟ್ಟಿಯಾಗಿದೆ, ತುಂಬಾನೇ ಸ್ಟರ್ಡಿ ಆಗಿದೆ. ಅಂಡ್ ಗ್ಲಾಸ್ ಲಿಡ್ ಸಹ ಕೊಟ್ಟಿದ್ದಾರೆ. ಅಂಡ್ ವೈಡ್ ಲೂಪ್ ಹ್ಯಾಂಡಲ್ಸ್ ವಿತ್ ವೈಡ್ ಲೂಪ್ ಹ್ಯಾಂಡಲ್ಸ್. ಸೊ ನಿಮ್ಗೆ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಹಾಗೆ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ, ಹಾಗೂ ಇಲ್ಲಿ ಕೊಟ್ಟಿರೋದ ಒಂದು ಕೋಡ್ ಕೂಡ ಯೂಸ್ ಮಾಡಿ ನಿಮ್ಗೆ ಆಫರ್ ಸಿಗುತ್ತೆ. ಓಕೆನಾ? ಲಡ್ಡು 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 ನಿಮ್ಮ ಅಪ್ಪರು ಅರ್ಧಂಬರ್ಧ ಬಟ್ಟೆ ಮಡ್ಚೈತ್ ಲಡ್ಡು ಮಾ, ಬರೀ ಅವ್ರವ್ರ ಬಟ್ಟೆ ಮಾತ್ರ ಮಡ್ಚ್ಕೊಳ್ಳೋರೆ ಮಗ್ನೆ. ನಾನು ಲಡ್ಡುದು ನಂದು ಬಟ್ಟೆ ಮಡ್ಸಿದೀನಿ, ನಿನ್ ಬಟ್ಟೆ ಮಡ್ಚನ ಅಂತಂದ್ರೆ ನೀವ್ ಕರೆಕ್ಟ್ ಆಗಿ ಮಡ್ಸಲ್ಲ ಅಂತ ಬೈತಾ ಇದ್ದೆ. ಮಡ್ಸನ್ ಬಾ, ಇವಾಗ ಅಲ್ಲಿ ಮಡ್ಚಿಟ್ಟಿದ್ದೀರಲ್ಲ ಆ ಬಟ್ಟೆನೂ ನಾನು ತೆಗಿತೀನಿ. ತಕ್ಕೋ, ನೀನ್ ತಗೊಂಡು ಮಡ್ಸ್ಕೋ. ಬಟ್ ಆಸ್ ಆಫ್ ಇದು ಮಡ್ಸ್ಕೊ ಹೊರಡ ನಾವು ಫಸ್ಟ್. ಲಡ್ಡು ಏನ್ಲಾ ಬಡ್ಡೆದೆ ನೀನು, ಬೇಡವೇನು ಅಮ್ಮ? ಬೇಡ ಬೇಡ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಅವ್ರ ಅಜ್ಜಿ ನಮ್ಮ ಮಗನ, ಅವ್ರ ಅಜ್ಜಿ ಅವ್ರ ಮೊಮ್ಮಗನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ, ಸ್ನಾನ ಮಾಡಿಸಿದ್ದಾರೆ, ಹೊಸ ಬಟ್ಟೆ ಹಾಕಿದ್ದಾರೆ. ಜಗ್ಗಣ ಕಣ್ಣ ಅಕ್ಕಣ ಕಣ್ಣ ಅಕ್ಕಣ ಕಣ್ಣ ಅಕ್ಕಣ ಕಣ್ ಜಗ್ಗಣ ಕಣ್ ಜಗ್ಗಣ ಕಣ್ ಜಗ್ಗಣ ಕಣ್ ಜಗ್ಗಣ ಕಣ್ ಜಗ್ಗಣ ಮಾಡು ಜಗ್ಗಣ ಕಣ್ ಜಗ್ಗಣ ಕಣ್ ಜಗ್ಗಣ ಕಣ್ ಜಗ್ಗಣ. ನಾವು ಬಮ್ ತೋರಿಸ್ತಿದ್ಯಲ್ಲ, ಮುಖ ತೋರಿಸೋ ಲಡ್ಡು. ಕಸ್ತೂರಿ ಕೃಷ್ಣ ಮಮ್ಮಿನ ಕೈ ಚುಷ್ಣ ತೂ ಮೇರಾ ಠುಸ್ನ. ಯಪ್ಪ ನಂಗೆ ಬಿಕ್ಕಳಿಕೆ ಬರ್ತಾ ನೀರು ಕುಡಿಬೇಕು. ಹಂಗೆ ನಮ್ಗೆ ಲಸಿ ತಗೊಂಬ, ಕುರ್ಬು ನಮ್ಗೆ ಲಸಿ ತಗೊಂಬ. ನಿಮ್ಮ ಅಜ್ಜಿ ತರ್ತೀನಿ ಬಿಡಪ್ಪ, ನಿಮಗ್ ನೀರ್ ಯಾಕೆ? ಏನ್ ತರ್ತೀಯ? ಅಮೃತಾನೇ ತಂದ್ಕೊಡ್ ತಗೊಂಬೋಗು. ಇಲ್ಲ ಓಕೆ ಫ್ರೆಂಡ್ಸ್, ತುಂಬಾ ಜನ ಕೇಳ್ತೀರಾ ನಾನು ಯಾವ್ದ್ರ ಎಡಿಟ್ ಮಾಡಿ. ಕಸ್ತೂರಿ ಕೃಷ್ಣ ನೋಡಿ, ಮಕ್ಕಳು ಬಂದು ಫ್ರೆಂಡ್ಸ್ ಈ ತರ ಡಬ್ಲ್ಯೂ ಶೇಪ್ ಅಲ್ಲಿ ಕುತ್ಕೋಬಾರ್ದಂತೆ. ಕರೆಕ್ಟಾಗಿ ಕುತ್ಕೊಳ್ಳ, ನಾನು ಇಲ್ಲಿ ಅಡ್ವೈಸ್ ಕೊಡ್ತೀನಿ ನೋಡ್ರಿ. ನನ್ ಮಗನ ಹೆಂಗ್ ಮಾಡ್ತಾವನೆ, ಕುತ್ಕೋ ಕರೆಕ್ಟಾಗಿ. ಹಾ, ಸೊ ನಾನ್ ಫ್ರೆಂಡ್ಸ್ ಎಡಿಟ್ ಮಾಡೋ ಟ್ಯಾಬ್ ನಂಗೆ ತುಂಬಾ ಜನ ಕೇಳಿದ್ದೀರಾ ನಾನು ಯಾವ್ದ್ರ ಎಡಿಟ್ ಮಾಡಿ. ಲಡ್ಡು ಅಲ್ಲೇ 3 ಟೇಕ್ ತಗೊಂಡೆ, ಒಂದನ್ನೇ ಲೈನ್ ಹೇಳಿ. ಫ್ರೆಂಡ್ಸ್ ನಂಗೆ ತುಂಬಾ ಜನ ಕೇಳಿದ್ದೀರಾ ನಾನು ಯಾವ್ದ್ರ ಎಡಿಟ್ ಮಾಡ್ತೀನಿ ಅಂತ. ಸೊ ನಾನ್ ಬಂದು ಈ ಒಂದು ಟ್ಯಾಬ್ ಅಲ್ಲಿ ಎಡಿಟ್ ಮಾಡೋದು. ಸೊ ವೆಲ್ ಬಿಗಿನ್ ಇಸ್ ಹಾಫ್ ಡನ್ ಅಂತೆ ನೋಡಿ, ಎಂತ ಮಾತು. ಅಂಡ್ ಅದ್ರಲ್ಲೂ ಈ ಒಂದು ಟ್ಯಾಬ್ ಅಲ್ಲೂ ಯಾವ ಆಪ್ ಅಂತ ಅಂದ್ರೆ ನಾನು ಯೂಸ್ ಮಾಡೋದು ಬಂದು ಈ ಒಂದು ಆಪ್, VN ಆಪ್ ನೋಡಿ. ಇದರಲ್ಲಿ ನಾನು ಎಡಿಟ್ ಮಾಡ್ತೀನಿ. ಓಕೆನಾ? ನಾಟ್ ಓಕೆನಾ? ಎಂತ ಚಂದ ಕಾಣಿಸ್ತಾ ಇದೀನಿ ನಾನು, ಚಂದ 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 ಚಂದ. ವಿಡಿಯೋಸ್ ಓಕೆ ಅಂತ. ಹೌದಾ, ಸೂಪರ್ ರೀ. ನೋಡಿ ಫ್ರೆಂಡ್ಸ್, ನಾನು ಎಡಿಟ್ ಅಪ್ರೂವಲ್ ಕಳ್ಸಿದೆ ಬ್ರ್ಯಾಂಡ್ ಹತ್ರ. ಸೊ ಅವ್ರು ಓಕೆ ಅಂತ ಅಂದ್ರು. ಥ್ಯಾಂಕ್ ಯು ಸೋ ಮಚ್ ಬ್ರ್ಯಾಂಡ್ ಅವರೇ. ತಗೊಳ್ರಿ, ಫೋನ್ ಬರ್ತೈತೆ. ಅದು
ಅವಸರ ಕೊಡೋಬೇಕಂತ ಕೊಡ್ತೀನಿ, ಒಬ್ಬರೇ ಮಾಡಿಸ್ತಾ ಇದ್ದೀರಲ್ಲ. ಅಮ್ಮ ನೀವು ಹೋಗಮ್ಮ ಈ ರೀತಿ ಮಾಡ್ಬಿಡು ಹೋಗು ಕೊಡ್ರಿ, ಒಂದ್ 5 ನಿಮಿಷ ಕೆಲಸ ಇಲ್ಲ. ಆಮೇಲೆ ಒಳ್ಳು ನಾನು ಬಟ್ಟೆ ಮಾಡಿಸ್ಬಿಟ್ಟೆ, ನಾನು ಪಕ್ಕ ಊರಿಗೆ ಮಾಡ್ತೀನಿ ನಾನು. ಬಟ್ಟೆ ಮಾಡಿಸ್ಬಿಟ್ಟೆ, ಲಕ್ಷ್ಮಿ ಏನು ಮಾಡಿಲ್ಲ. ನೀನೇನು ಮಾಡಿಲ್ಲ, ಇವಾಗ ಏನು ಮಾಡಿಲ್ಲ. ನೀನು ಹೋಗು. ಈ ತರ ವರ್ಜುಲ್ ಫೋನ್ ಯಾವತ್ತೋ ಮಾಡಿಸ್ತಾ ಇದೆ. ನೋಡಿ ಯಾವತ್ತೋ ನೀನು ಮಾಡಿಸ್ತಾ ಪಾಯಿಂಟ್ ಅಷ್ಟೇ, ನೀನ್ ಮಾಡಿಸ್ತಾ ಇಲ್ಲ ಅಷ್ಟೇ. ನೋಡು ಫಸ್ಟ್ ಹೋಗು, ಸುಮ್ನೆ ಹಾಳು ಮಾಡ್ಕೊಂತೀಯ, ಸಿಕ್ಕಿರೋ ಚಾನ್ಸ್ ಎಲ್ಲ ಹಾಳು ಮಾಡ್ಕೊಂತ ಇದೆಯಾ. ಓಕೆ ಫ್ರೆಂಡ್ಸ್, ಇವಾಗ ನಾನು ಹಾಗೂ ಅರುಣ ಅರುಣವ್ರಲ್ಲ, ಅರುಣವ್ರ ಬಟ್ಟೆ ಬಿಸಾಕ್ಬೇಡ್ರಿ. ಸುಳ್ಳು ಕರೆಕ್ಟ್ ಆಗಿ ಇವಾಗ. ಸೊ ಫ್ರೆಂಡ್ಸ್, ನಾನು ಇಲ್ಲ ಸುಳ್ಳು ಓಕೆ ಫ್ರೆಂಡ್ಸ್, ಸುಳ್ಳು ಸರಿ. ಇವಾಗ ಆಯ್ತು, ನಾವು ನೀವು ನಾನು ಏನು ಹೇಳ್ತಾ ಇಲ್ಲ. ಅರುಣ್ ಅವರು ಕರೆಕ್ಟ್ ಹೇಳ್ಬೇಕು. ಇವಾಗ ಅರುಣ್ ಅವ್ರು ಬಟ್ಟೆ ಮಾಡ್ತಾರೆ, ನನ್ನ ಯಜಮಾನ್ರು ಬಟ್ಟೆ ಮಡಿಸ್ತಾ ಯಾಕೆ ನಾನು ಬಟ್ಟೆ ನೀಟಾಗಿ ಇಡ್ತಾ ಇದ್ದೀನಿ. ಇಲ್ಲ ಸುಳ್ಳು ಇದು ಯಾಕೆಂದ್ರೆ ಫಸ್ಟ್ ಯಾಕೆ ಅರುಣ್ ಬಟ್ಟೆ ಮಾಡಿಸ್ತಾ ಇದಾರೆ? ಮಡ್ಚೋ ಬಟ್ಟೆ ಇದೆ, ಅದಕ್ಕೆ ಇಲ್ಲ ಮಾಡಿಸ್ತಾ ಟೆಲ್ ದ ಟ್ರೂತ್ ನಾವು. ಇನ್ನೇನ್ ಟ್ರೂತ್ ನಂಗೆ ಗೊತ್ತಿದ್ದಲ್ಲ. ಒಂದ್ ತಿಂಗಳಿಂದ ಕಬೋರ್ಡ್ ಕ್ಲೀನ್ ಮಾಡಿಲ್ಲ ಅಂತ ಹೇಳು ಫ್ರೆಂಡ್ಸ್. ದಿನ ಇವ್ರು ಏನ್ ಗೊತ್ತಾ, ದಿನ ಕಬೋರ್ಡ್ ಕ್ಲೀನ್ ಮಾಡು ಅಂತ. ದಿನ ಕಬೋರ್ಡ್ ಕ್ಲೀನ್ ಮಾಡಕ್ ಆಗುತ್ತಾ? ದಿನ ತಿಂಗಳು ಐ ಸ್ವೇರ್ 15 ಡೇಸ್ ಮುಂಚೆ ನಾನು ಕ್ಲೀನ್ ಮಾಡಿದ್ದೆ. ಅವ್ರು ಹೆಂಗ್ ಗೊತ್ತಾ, ಒಂದ್ ಟೀ ಶರ್ಟ್ ಎಳಕ್ ಹೋಗಿ ಅವ್ರು ಫುಲ್ ರ್ಯಾಕ್ನೇ ಫುಲ್ ಹಾಳು ಮಾಡ್ಬಿಡ್ತಾರೆ. ಅದ್ ನನ್ಗೆ ನಿಜ ಕ್ಲೀನ್ ಮಾಡ್ತಾರೆ ಪದೇ ಹಂಗೆ ಮಾಡ್ತಾರೆ. ನಾನು ಕ್ಲೀನ್ ಮಾಡದೆ ಬಿಟ್ಬಿಟ್ಟೆ. ಆಯ್ತು, ನೀವು ಒಂದ್ಸತಿ ಗೊತ್ತಾಗ್ಬೇಕು ಎಷ್ಟು ಕಷ್ಟ ಅಂತ. ನನ್ಗೆ ಒಂದು ಹೆಣ್ಣು ಮಗು ಆದ್ರೆ ಈ ಫ್ರಾಕ್ ಹಾಕುವೆ. ಕೀಪ್ ಡ್ರೈವಿಂಗ್. ಸುಮ್ಮನೆ ಓವರ್ ರೈಟಿಂಗ್ ಅಂತಾರಲ್ಲ ಆಮೇಲೆ, ಸುಮ್ಮನೆ ಓವರ್ ರೈಟಿಂಗ್ ಅಂತಾರ ನಿಮಗೆ. ಹ್ಯಾಂಗರ್ ಇದೆ ಬಟ್ ಹ್ಯಾಂಗರ್ ಆಗಲ್ಲ. ಫಸ್ಟ್ ನಿಮ್ಮ ಬಟ್ಟೆ ಮಾಡಿಸ್ರಿ ನೀಟಾಗಿ. ರೀ ಎಲ್ಲ ಬಟ್ಟೆ ಮಾಡಿಸ್ತಾರ? ಕರೆಕ್ಟ್ ಆಗಿ ಮಾಡಿಸಿದೀನಿ. ಎಲ್ಲ ಶರ್ಟ್ಗಳು ಚಡ್ಡಿಗಳು ಗಂಟೆ ಇಟ್ಟಿದ್ದೀನಿ, ಎತ್ತಿಡು. ಏನೇ ಅವ್ರಲ್ಲಿ ಬಟ್ಟೆ ಮಾಡಿಸ್ತಾರಲ್ಲ, ಮತ್ತೆ ಅದನ್ನ ತೆಗ್ದಿ ಮತ್ತೆ ಇದನ್ನ ತೆಗೆದ್ಬಿಟ್ಟು ಮತ್ತೆ ನಾನು ಮಾಡಿಸ್ತಾ ಇದೀನಿ. ಅಷ್ಟು ಕೆಡ್ದಾಗ ಬಟ್ಟೆ ಮಾಡಿಸ್ತಾವ. ಯಾರನ್ನ ಬಟ್ಟೆ ಮಾಡಿಸ್ತಾರ? ಜಾಸ್ತಿ ಬೇಡ ಆಯ್ತಾ, ಒಂದರ ಬಿಟ್ಟರೆ ನಾನು ವಿಡಿಯೋ ಮಾಡ್ತೀನಿ, ಸರಿನಾ? ಆ ವಿಡಿಯೋ ತೋರಿಸ್ತೀನಿ ಆಕ್ಚುಲಿ ಏನ್ ಮಾಡ್ತಿದ್ದೆ ನೀನು ಅಂತ, ಸರಿನಾ? ಫಸ್ಟ್ ಎತ್ತಿಟ್ಟು ಟೈಮ್ ಇಲ್ಲ ಅಲ್ಲಿ. ಮಾಡ್ತಾ ಇಲ್ಲ ನೀನು. ನಾನು ಏನ್ ಮಾಡ್ತೀನಿ? ಎತ್ತಿಗೆ ಬೇಗ ಮಡ್ಚಿದ ಎತ್ತಿಗೆ ಕಷ್ಟ ಅಂತಂದ್ರೆ ಏನ್ ತಗಿಲೇಬೇಕು. ಆಮೇಲೆ ತಗೊಳ್ಳಿ ಮಾಡ್ಕೊಂಡು ನನಗೆ ನಿನ್ನಿಷ್ಟ. ಟೀ ಶರ್ಟ್ ಹೆಂಗ್ ಗೊತ್ತಾ ಮಡ್ಸೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದು ಟೀ ಶರ್ಟ್ ಹಿಂಗಿರುತ್ತೆ, ಹಿಂಗ್ ಮಾಡಿ ಎರಡು ಕೈಗಳಿರುತ್ತಲ್ಲ ಹಿಂಗ್ ಒಳಗಾಕಿ ಇದನ್ನ ಹಿಂಗ್ ಮಾಡಿ ಇದನ್ನ ಹಿಂಗ್ ಮಾಡಿ. ಅರ್ಥ ಆಯ್ತಾ? ಇದು ಮಡ್ಸಿದ್ನ ವಾಪಸ್ ಕೊಡ್ತೀನಿ. ಹೌದು ನೋಡಿ, ವಾಪಸ್ ಕೊಡ್ತೀನಿ ಬಾ. ನೀನ್ ಬೆಳಗ್ಗೆ ಮಡ್ಸ್ಕೋ ಕ್ಲೀನಿಗೆ, ಆಗ ನನಗೇನ್ ಬೇಜಾರಿಲ್ಲ. ಮತ್ತೆ ಬಟ್ಟೆ ಯಾಕೆ ತೆಗೆದ್ರಿ ಆಚೆ? ಇದನ್ನ 1947 ಟೀ ಶರ್ಟ್ಸ್. ಅರುಣವ್ರು ಅವಾಗ ಫುಲ್ ಸಣ್ಣ ಇದ್ರು. ಅವಾಗಿನ ಟೀ ಶರ್ಟ್ಸ್ ನ ಇಲ್ಲ ಕಡೆ ಬಿಸಾಕ್ತಾನಿಲ್ಲ, ಈ ಕಡೆ ಹಾಕ್ತಾನಿಲ್ಲ, ಹಂಗೆ ಇಟ್ಟಿದ್ದಾರೆ. ಇನ್ನೇನ್ ಪ್ರಾಬ್ಲಮ್? ನೀವು ಅಷ್ಟೇ 1947 ಸೀರಿಯಲ್ ಇಟ್ಟಿಲ್ವ ಮನೇಲಿ? ನೋಡ ಬಟ್ಟೆ ಹೆಂಗೆ ಸಿಕ್ಕಿದ್ಯಾ? ಅದೆಲ್ಲ ನಿನ್ನ ಗೊತ್ತಾಗಕ್ಕೆ ಇವಾಗ ಅಲ್ಲಿ ಗೊತ್ತಾಗ್ಬೇಕಾದ್ರೆ ಬಟ್ಟೆಗಳು ಆಯ್ತಾ ಯಾವ್ದು ಅಂತ. ನನ್ನ ಹತ್ರ ಬಟ್ಟೆಗಳು ಇದ್ದಾವೆ, ಸರಿ. ನನಗೆ ಎಸೆಕ್ ಹೋಗ್ಬೇಡಿ, ಸುಮ್ಮನೆ ನೀಟಾಗಿ ಮಾಡಿ. ಇದು ಯಾವ್ದಿದ್ದು ಟೀ ಶರ್ಟ್? ನಂಗೆ ಗೊತ್ತಿದ್ರೆ ತಗೊಂಡಿರೋದು. ಏನ್ ಅದ್ರ ಎಲ್ಲಿ ಮೇಲಿಂದ ಎತ್ತಾ ಇದೆಯಾ? ಇದು ಥರ್ಮಲ್ಸ್ ಎಲ್ಲ ಇವಾಗ ಯಾಕ್ರಿ ಬೇಕು? ಯಾವ ಮೇಲಿಂದ ಎತ್ತಾ ಇದೆಯಾ? ಅವಾಗ ಮೇಲಿಂದ ಕೆಳಗೆ ಇಟ್ಟ. ಯಾಕೆ? ನಂಗೆ ಇಷ್ಟ ಇಲ್ಲ. ಸುಮ್ಮನೆ ಹೋಗು. ನೀನು ಮರ್ಚಿದ್ರೆಲ್ಲ ಯಾರು ಮಾಡ್ತಾ ಇದ್ದೆ ಅಲ್ಲಿ? ಲಕ್ಷ್ಮ ಹೋಗಮ್ಮ ಪ್ಲೀಸ್ ಬೈ ಕಡೆ. ಇಲ್ಲ ಬೇಕು ಬೇಬಿ, ಇಲ್ಲ ಬೇಬಿ, ಇಲ್ಲ 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 ಇಲ್ಲ. ಸುಮ್ಮನೆ ಊಟ ಮಾಡ್ತಾರೆ. ನನ್ ಗೊತ್ತ ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ. ಯಾಕೆ ಮಾಡ್ತಾ ಇದೀನಿ? ಸುಮ್ಮನೆ ಮಾಡೋ ಕೆಲಸ
ನನ್ನ ಬಟ್ಟೆ ನಾನು ಇವಾಗ ಬಿಟ್ಬಿಡೋದು ಅಂತ ಅಷ್ಟೇ. ಫ್ರೆಂಡ್ಸ್ ಐ ಗೆಸ್ ಇಡೀ ವಿಡಿಯೋದಲ್ಲಿ ಈ ಬಟ್ಟೆ ಮಡ್ಚೋದೇ ಒಂದು ಹೈಲೈಟ್ ಆಗಿತ್ತು. ಅಂದರೆ ನನಗೆ ಪರ್ಸ್ನಲಿ ಈ ಒಂದು ಕ್ಲಿಪ್ಪಿಂಗ್ಸ್ ಜಾಸ್ತಿ ಇಷ್ಟ ಆಯಿತು. ಅಂದರೆ ಅಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಆ ಥರ ನಾವು ಸ್ಕ್ರಿಪ್ಟೆಡ್ ಆ ಥರ ಏನೂ ಇಲ್ಲ, ನಾರ್ಮಲ್ ನ್ಯಾಚುರಲ್ ಆಗಿ ಅದು ಫ್ಲೋವಲ್ಲಿ ಹೋಗ್ತಾನೆ ಇತ್ತು. ಆ್ಯಂಡ್ ನಾನು ಸೀರಿಯಸ್ ಆಗಿ ಯಾರವ್ರಿಗೆ ಬಟ್ಟೆ ಮಡ್ಚೋಕ್ಕೆ ಬರಲ್ಲ ಫ್ರೆಂಡ್ಸ್, ಅದು ಎಷ್ಟೇ ಹೇಳ್ಕೊಟ್ರೆ ಅಯ್ಯಪ್ಪ ಹಂಗೇನೆ. ಆ್ಯಂಡ್ ನನಗೂ ನೀಟಾಗಿ ಮಡ್ಚೋಕ್ಕೆ ಬಿಡಲ್ಲ, ಅವರು ಮಡ್ಚಲ್ಲ. ನಾನೇನಪ್ಪ ಅಂದರೆ ಟೈಮ್ ತೊಗೋತೀನಿ ಸ್ವಲ್ಪ ಮಡ್ಚೋಕ್ಕೆ. ಅವ್ರು ಹೆಂಗಪ್ಪ ಅಂದರೆ ಹೆಂಗೆ ಬೇಕಂಗೆ ಮಡ್ಚ್ಕೋ, ಬಟ್ ಫಸ್ಟ್ ಮಡ್ಚಿಡು, ಅವ್ರು ಆ ಥರ ಕಾನ್ಸೆಪ್ಟ್ ಬಿಲೀವ್ ಮಾಡೋದು. ಬಟ್ ಎನಿವೇಸ್ ಫೈನಲಿ ಅವರೇ ಬಟ್ಟೆ ಮಡ್ಚಿದ್ರು. ಆ್ಯಂಡ್ ನನಗೆ ಅವರು ಅಲ್ಲಿ ಟಚ್ ಮಾಡೋಕ್ಕೂ ಬಿಟ್ಟಿಲ್ಲ ಅವ್ರ ರ್ಯಾಕ್ನ. ಬಟ್ ಅವ್ರು ಹೋದ್ಮೇಲೆ ನಾನು ಮತ್ತೆ ಫುಲ್ ಚೇಂಜ್ ಮಾಡಿಬಿಟ್ಟೆ, ನನಗೆ ಹೆಂಗೆ ಬೇಕಂಗಿಟ್ಟೆ. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್, ಅವ್ರು ನಂಗೆ ಹೇಳ್ತಾ ಇದ್ರು ಅದು ನನ್ನ ಬಟ್ಟೆ ನೀನು ಮುಟ್ಟಂಗಿಲ್ಲ, ಅದಕ್ಕೆ ಫುಲ್ ಟಾಪಲ್ಲಿ ಇಟ್ಟವ್ರೆ ಅವ್ರ ಬಟ್ಟೆ ನಾನು ಮುಟ್ಟಂಗಿಲ್ಲ ಅಂತ. ಬಿಕಾಸ್ ನಾನು ಕೆಲವೊಂದು ಸತಿ ಅವ್ರದ್ದೇ ಟೀ ಶರ್ಟ್ಸ್ ಎಲ್ಲ ಹಾಕೋತೀನಲ್ವ, ಅದಕ್ಕೋಸ್ಕರನೇ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಈ ಒಂದು ಸಿಂಪಲ್ ಆದ ರಾ ವ್ಲಾಗ್ನ ಹಾಕಿದ್ದೀನಿ. ಆ್ಯಂಡ್ ಐ ರಿಯಲಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ಏನು ಒಂದು ಸಬ್ಸ್ಕ್ರಿಪ್ಷನ್ ತಾನೇ, ಮಾಡ್ಬೋದು ತಾನೇ, ಸರಿನಾ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.